ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಸಂಪ್ರದಾಯದಲ್ಲಿ ತಾಂಬೂಲಕ್ಕೆ ವಿಶೇಷ ಸ್ಥಾನ ಅನ್ನೋದಿದೆ. ತಾಂಬೂಲ ನೀಡುವ ಸಂಪ್ರದಾಯ ಅನ್ನೋದು ಆಧ್ಯಾತ್ಮಿಕವಾಗಿ, ಜ್ಯೋತಿಷ್ಯದಲ್ಲಿ ಹಾಗೆ ಸಂಸ್ಕೃತಿಯಲ್ಲಿ, ಧಾರ್ಮಿಕ ಸಮಾರಂಭಗಳಲ್ಲಿ, ಮದುವೆ, ಹಬ್ಬ, ವ್ರತಗಳಂತಹ ಸಂದರ್ಭದಲ್ಲಿ ಗೌರವ ಹಾಗೆ ಕೃತಜ್ಞತೆಯ ಸಂಕೇತವಾಗಿ ವೀಳ್ಯದೆಲೆ ಹಾಗೆ ಅಡಿಕೆಯೊಂದಿಗೆ ತಾಂಬೂಲವನ್ನ ನೀಡುವಂಥ ಸಂಪ್ರದಾಯ ಅನ್ನೋದು ಇದೆ. ಇದು ನಿನ್ನೆ ಮೊನ್ನೆಯ ಸಂಪ್ರದಾಯವಲ್ಲ. ಪ್ರಾಚೀನ ಕಾಲದಿಂದಲೂ ಕೂಡ ಜನರಿದನ್ನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ತಾಂಬೂಲ ನೀಡುವ ಸಂಪ್ರದಾಯ ಅನ್ನೋದು ಸಮೃದ್ಧಿ ಹಾಗೆ ಯೋಗಕ್ಷೇಮವನ್ನ ಪ್ರತಿನಿಧಿಸುತ್ತೆ. ತಾಂಬೂಲವನ್ನ ನಮ್ಮ ಸಂಪ್ರದಾಯದಲ್ಲಿ ಪವಿತ್ರ ಅಂತ ಹೇಳಿ ಭಾವಿಸ್ತಾರೆ. ಆದ್ದರಿಂದ ತಾಂಬೂಲವನ್ನ ಪ್ರತ್ಯೇಕವಾಗಿ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಕೊಂಡಿರ್ತಾರೆ. ನಮ್ಮ ಮನೆಗಳಲ್ಲಿ ಹಬ್ಬ, ವ್ರತ, ವಿಶೇಷವಾದಂತಹ ಪೂಜೆ, ಪುನಸ್ಕಾರ ಇಲ್ಲ ಯಾವುದಾದ್ರೂ ಶುಭ ಸಮಾರಂಭಗಳಲ್ಲಿ ಈ ತಾಂಬೂಲದ ತಟ್ಟೆಯನ್ನು ಅತಿಥಿಗಳಿಗೆ ಪ್ರತ್ಯೇಕವಾಗಿ ಇಡಲಾಗುತ್ತೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶ ಸೇರಿದಂತೆ ಇನ್ನಿತರ ಪ್ರದೇಶಗಳಲ್ಲಿ ಅತಿಥಿಗಳಿಗೆ ಹಾಗೆ ವಿವಾಹಿತ ಮಹಿಳೆಯರಿಗೆ ತಾಂಬೂಲ ನೀಡುವಂಥ ಆಚರಣೆ ಅನ್ನೋದು ಒಂದು ದೊಡ್ಡ ಭಾಗ ಆಗಿದೆ. ತಾಂಬೂಲದಲ್ಲಿ ಪ್ರಮುಖವಾಗಿ ಅಡಿಕೆ, ವೀಳ್ಯದೆಲೆ ಹಾಗೆ ಕೆಲವೊಮ್ಮೆ ಹಣವನ್ನು ಕೂಡ ಇಡಲಾಗುತ್ತೆ. ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯವನ್ನ ಪೂರ್ಣಗೊಳಿಸುವಂತಹ ಮುನ್ನ ತಾಂಬೂಲವನ್ನ ನೀಡಲಾಗುತ್ತೆ. ಇದು ಆ ಶುಭ ಕಾರ್ಯದ ಅಂತ್ಯವನ್ನ ಸೂಚಿಸುವಂತಹ ಕ್ಷಣವಾಗಿರುತ್ತೆ. ತಾಂಬೂಲ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುತ್ತೆ. ಭಾರತೀಯರು ಅತಿಥಿಗಳನ್ನ ಎಷ್ಟು ಗೌರವದಿಂದ ನಡೆಸ್ಕೊಳ್ತಾರೆ, ಹಾಗೆ ಅವರು ಒಳ್ಳೆಯದನ್ನ ಕೂಡ ಹೇಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತಾರೆ ಅನ್ನೋದನ್ನ ಇದು ಸೂಚಿಸುತ್ತೆ. ಜನರು ಪರಸ್ಪರ ಕಾಳಜಿ ವಹಿಸ್ತಾರೆ. ಹಾಗೆ ಪರಸ್ಪರರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋದಕ್ಕೋಸ್ಕರ ಮದುವೆಗಳು, ಹಬ್ಬಗಳು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಾಂಬೂಲವನ್ನ ನೀಡ್ತಾರೆ ಹಾಗೆ ಪಡ್ಕೊಳ್ತಾರೆ. ಸಣ್ಣ ಉಡುಗೊರೆಗಳನ್ನ ಸಹ ಧರ್ಮ ಹಾಗೆ ಸಂಸ್ಕೃತಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳಿ ತೋರಿಸೋದಕ್ಕೆ ಈ ಸಂಪ್ರದಾಯ ಅನ್ನೋದು ಬಹಳ ಹಿಂದಿನಿಂದ ಕೂಡ ಪಾಲಿಸಿಕೊಂಡು ಬರಲಾಗ್ತಾ ಇದೆ. ತಾಂಬೂಲದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಟ್ಟಾಗಲೇ ಅದಕ್ಕೊಂದು ಅರ್ಥ ಅನ್ನೋದು ಬರೋದು. ಸಾಮಾನ್ಯವಾಗಿ ತಾಂಬೂಲದಲ್ಲಿ ವೀಳ್ಯದೆಲೆ, ಅಡಿಕೆ ಹಾಗೆ ಹಣ ಇತ್ಯಾದಿ ವಸ್ತುಗಳನ್ನು ಕೂಡ ಇಡಲಾಗುತ್ತೆ. ತಾಂಬೂಲದಲ್ಲಿನ ಈ ವಸ್ತುಗಳು ಸಮರ್ಪಣೆ ಹಾಗೆ ಸ್ಥಿರತೆಯನ್ನ ಪ್ರತಿನಿಧಿಸುತ್ತೆ. ಇನ್ನು ಕೆಲವೊಂದು ತಾಂಬೂಲಗಳಲ್ಲಿ ಹೂವು, ಹಣ್ಣು ಹಾಗೆ ಕಾಯಿಯನ್ನ ಇಟ್ಟರೆ, ಮತ್ತೆ ಕೆಲವು ಕಡೆ ತಾಂಬೂಲದಲ್ಲಿ ಅರಿಶಿನ, ಕುಂಕುಮ, ಬಳೆ, ಹೂವು, ಸೀರೆ, ರವಿಕೆ ತುಂಡು, ತೆಂಗಿನಕಾಯಿ ಇತ್ಯಾದಿಗಳನ್ನು ಕೂಡ ಇಡಲಾಗುತ್ತೆ. ಈ ವಸ್ತುಗಳು ಶುದ್ಧತೆ ಹಾಗೆ ಫಲವತ್ತತೆ, ದೈವಿಕ ಸ್ತ್ರೀತತ್ವದ ಶಕ್ತಿಯೊಂದಿಗೆ ಸಂಬಂಧವನ್ನು ಹೊಂದಿರ್ತವೆ. ಅರಿಶಿನ, ಕುಂಕುಮ ಲಕ್ಷ್ಮೀ ದೇವತೆಯೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ವಸ್ತುಗಳಾದರೆ, ತಾಂಬೂಲದಲ್ಲಿಡುವಂತಹ ತೆಂಗಿನಕಾಯಿ ಪರಿಪೂರ್ಣತೆಯನ್ನು ಪ್ರತಿನಿಧಿಸುತ್ತೆ. ಹೂವು, ಹಣ್ಣು, ಹಣ ಇವು ಗೌರವ ಹಾಗೆ ಕೃತಜ್ಞತೆಯನ್ನು ಸೂಚಿಸುತ್ತೆ. ಸೀರೆ, ರವಿಕೆ, ಬಳೆಗಳು ಸುಮಂಗಳಿತನವನ್ನು ಸಂಕೇತಿಸುತ್ತೆ.